ಕೊಡವ ಜಮ್ಮ ಮುಸ್ಲಿಂ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ ಅವರು ಏರ್ಪಡಿಸಿದ್ದ ಪುದಿಯಂಡ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟಕರಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರು ಪಾಲ್ಗೊಂಡಿದ್ದರು. ಅರ್ಮೇರಿಯ ಎಸ್ಎಂಎಸ್ ಮೈದಾನದಲ್ಲಿ ಏರ್ಪಾಡಾದ ಈ ಪಂದ್ಯಾಕೂಟದಲ್ಲಿ ಕೊಡವ ಜಮ್ಮ ಮುಸ್ಲಿಂ ಕುಟುಂಬದ ತಂಡಗಳು ಭಾಗವಹಿಸ್ತಾ ಇದ್ದು, ಕ್ರಿಕೆಟ್ ಪಂದ್ಯಾಕೂಟವನ್ನು ಉದ್ಘಾಟಿಸಿ ಶಾಸಕರು ಶುಭ ಕೋರಿದರು. ಅದೇ ರೀತಿ ಕೌಟುಂಬಿಕ ಹಾಕಿ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಮತ್ತು ಈ ಸುಂದರವಾದಂಥ ಮೈದಾನದಲ್ಲಿ ಬಹಳ ಶಿಸ್ತುಬದ್ಧವಾಗಿ ಇದನ್ನು ತಾವು ಆಯೋಜಿಸ್ತಾ ಇರೋದ್ರಿಂದ ಕೊಡವ ಜಮ್ಮ ಮುಸ್ಲಿಂ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಅವರಿಗೆ ಮತ್ತು ಇದನ್ನು ಆಯೋಜಿಸಲಿಕ್ಕೆ ಶ್ರಮಿಸಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಧನ್ಯವಾದಗಳನ್ನು ಕೂಡ ವ್ಯಕ್ತಪಡಿಸ್ತೇನೆ. ಕ್ರೀಡೆಯನ್ನು ಆಯೋಜಿಸೋದು ಪ್ರತಿ ವರ್ಷದಿಂದ ವರ್ಷಕ್ಕೆ ಅದನ್ನು ನಡೆಸ್ಕೊಂಡು ಹೋಗೋದು ಭಾಳ ಶ್ರಮೆಯ ಕೆಲಸ. ಅನೇಕರು ನೇರವಾಗಿ ಪರೋಕ್ಷವಾಗಿ ಸಹಾಯವನ್ನು ಮಾಡಿರ್ತಾರೆ. ಅಂತ ಪ್ರತಿಯೊಬ್ಬರನ್ನ ಕೂಡ ನಾವು ಇಂಥ ಸಂದರ್ಭದಲ್ಲಿ ನೆನೆಸ್ಬೇಕಾಗುತ್ತೆ. ಯಾಕಂದರೆ ಅವೆಲ್ಲ ಇಲ್ಲ ಅಂತ ಹೇಳಿದ್ರೆ ಇದನ್ನು ಆಯೋಜಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕ್ರೀಡೆ ಎಲ್ಲರಿಗೂ ದೊರಕಬೇಕು. ಕ್ರೀಡೆಯ ಸೌಲಭ್ಯಗಳು, ಕ್ರೀಡೆಯ ಅವಕಾಶಗಳು ಪ್ರತಿಯೊಬ್ಬ ಯುವಕಿಗೆ ಮಕ್ಕಳಿಗೆ ದೊರಕಬೇಕು ಅಂತ ಹೇಳುವಂಥದ್ದು ಕಟ್ಟಕಡೆಯ ವ್ಯಕ್ತಿಯಿಂದ ಹಿಡಿದು ಶ್ರೀಮಂತರವರೆಗೂ ಎಲ್ಲರಿಗೂ ಕೂಡ ಈ ಸೌಲಭ್ಯ ದೊರಕಬೇಕು ಅಂತ ಹೇಳಿ ಕ್ರೀಡಾಪಟುಗಳ ಅವರ ಪ್ರತಿಭೆಯನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ನೀಡುವುದರೊಂದಿಗೆ ರಾಜ್ಯ ದೇಶ ಮಟ್ಟದಲ್ಲಿ ಅವರಿಗೆ ಅವಕಾಶ ಮಾಡಿಕೊಡುವಂತಹ ಉದ್ದೇಶ ಕೂಡ ಈ ಒಂದು ಸಂಸ್ಥೆಯಲ್ಲಿದೆ. ಜನಾಂಗದ ಯುವಕರನ್ನ ಮೇಲೆತ್ತುವಂತಹ ದೃಷ್ಟಿಯಲ್ಲಿ ಸಮುದಾಯದ ಒಗ್ಗೂಡುವಿಕೆಯನ್ನ ಮನಗಂಡು ಸ್ಥಾಪನೆಗೊಂಡಂತಹ ಕೊಡಗು ಜಮ್ಮ ಮುಸ್ಲಿಂ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಯಶಸ್ವಿಯಾಗಿ 3 ವರ್ಷಗಳ ಇವತ್ತು ಪಾದಾರ್ಪಣೆ ಮಾಡಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದ್ದೀರಿ. ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಪುಡಿಯಂಡ ಕಪ್ ಫ್ಯಾಮಿಲಿ ಕಪ್ ಪಂದ್ಯಾಟವು ಯಶಸ್ವಿಯಾಗಿ ನಡೆದು ಮುಂದೆ ಇನ್ನೆಷ್ಟು ಕ್ರೀಡಾ ಪ್ರತಿಯಲ್ಲಿ ಹೆಸರುಗಳಿಸಿಕೊಳ್ಳುತ್ತೇನೆ. ಅದೇ ಥರ ನಮ್ಮ ಕೊಡವ ಮುಸ್ಲಿಂನವರು ಟೋಟಲಿ ಒಂದು 90 ಮನೆತನ ಇರುವ ಅವರಾಗಿದ್ದಾರೆ. ಅದರಲ್ಲಿ 72 ತಂಡ ಭಾಗವಹಿಸಿದ್ದಾರೆ. ಇನ್ನು ಮುಂದಕ್ಕೂ ಬಾಕಿ ಇರುವ ಎಲ್ಲ ತಂಡಗಳಿಗೂ ಎಲ್ಲ ಕುಟುಂಬಸ್ಥರಿಗೂ ಭಾಗವಹಿಸಲು ಅವಕಾಶ ನೀಡಲಿ ಅಂತೇಳಿ ಇಂಥ ಒಂದು ವ್ಯವಸ್ಥೆ ಮಾಡುವಾಗ ಸರ್ಕಾರದಿಂದಾಗಲಿ ನಮ್ಮ ಕೈಬೇಡಿ ಇನ್ನೊಬ್ಬರಿಂದ ಕೈ ಚಾಚಿ ಮಾಡುವಂಥ ವ್ಯವಸ್ಥೆಯನ್ನು ನಿಲ್ಲಿಸಿ ನಾವು ಪ್ರತಿಯೊಂದು 72 ಕುಟುಂಬ 90 ಕುಟುಂಬ ಇದ್ದಾರೆ. 90 ಕುಟುಂಬದವರು ಒಂದು ಸಂಘವನ್ನು ಮಾಡಿ ನಾವು ಯಾವತ್ತು ವರ್ಷಕ್ಕೊಂದ್ಸತಿ ಈಗ ಈ ವರ್ಷ ಪುಡಿಯಂಡವರಾದರೆ ಬರುವ ವರ್ಷ ಯಾರು ಆಗ್ತಾರೆ. ಈ ಸಂದರ್ಭ ದುದ್ಯಂಡ ಸೂಫಿ ಹಾಜಿ, ಯರ್ಮು ಹಾಜಿ, ಪುದಿಯಂಡ ತಕ್ಕ ಮುಖ್ಯಸ್ಥರಾದ ಮೊಹಮ್ಮದ್ ಉಸ್ಮಾನ್, ಅಬ್ದುಲ್ಲಾ, ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಹನೀಫ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.